ಅಯ್ಯೋ ಯಾಕೋ ಹಿಂಗ್ ತಲೆ ತಿರುಗ್ತಾ ಇತ್ತಲ್ಲ. ಯಪ್ಪ, ತಲೆ ಎಲ್ಲ ಒಂಥರ ಗಿರ 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 ಅಂತದೆ. ಯಾಕೋ 3-4 ದಿನದಿಂದ ಹಿಂಗೆ ಗಿರ 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 ಅಂತದೆ. ಅಯ್ಯೋ ಶಿವನೇ, ಯಾಕೋ ಏನು ಕತ್ತೀಯೋ ನಾ ಕಾಣೆ. ಆದರೆ ಹಿಂಗೆ ಮಾತ್ರ ಆಯ್ತಾನೇ ಐತೆ. ಆಸ್ಪತ್ರೆಗೆ ನಾವು ಹೋಗ್ಬೇಕು. ಅಯ್ಯೋ, ನನ್ನ ಕೈಲಿ ಕೆಲಸ ಮಾಡೋಕ್ಕೆ ಏನೇ ಆಯ್ತಿಲ್ಲ. ಈ ದೇವಸ್ಥಾನದಾಗ ಮನೆ ಕಂಡೇನಾರ ಹಿಂಗೆ ಆಗೋಗ್ಬಿಟ್ಟಿದ್ದೀನ ಅಂತ ಹೇಳ್ಬಿಟ್ಟು. ಅಯ್ಯೋ ಶಿವನೇ. ಲೇ ಮಗಳೇ, ಇದು ಯಾಕ್ಲೆ ಹಿಂಗೆ ಕುಂತ್ಕೊಂಡಿದ್ದೀಗ ಕೆಲಸ ಮಾಡ್ತಿದ್ದಂಗೆ? ಅವ ಏನಾರ ನೋಡ್ಬಿಟ್ಟ ಅಂತಂದ್ರೆ ಉಗು ತೊಟ್ಟು ಬಿಡ್ತಾನೆ ಅಷ್ಟೇ ಏನಿಯ. ಅಮ್ಮ, ಯಾಕೋನೋ ಕಣ್ಣೆಲ್ಲ ತಿರುಗ್ತಾನೆ ಅವ ಕಣಮ್ಮ. 3 ದಿನದಿಂದ ಕೆಲಸ ಮಾಡಕ್ಕೆ ಮನಸ್ಸೇ ಆಯ್ತಿಲ್ಲ. ಕಣ್ಣೆಲ್ಲ ಒಂಥರ ತಿರುಗ್ದಂಗೆ ಆಯ್ತದೆ, ಸುಸ್ತಾದಂಗೆ ಆಯ್ತದೆ. ಏನಾಗೈತೋ ಏನು ಕತಿಯೋ ನಂಗಂತೂ ಗೊತ್ತಿಲ್ಲ. ಫುಲ್ಲು ಸುಸ್ತಾಗೋಗ್ಬಿಟ್ಟಿವ್ನಿ ಕಣಮ್ಮ. ಯಾಕೆ ಸಂದಕ್ಕೆ ಇದ್ದಲ್ಲ, ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ? ಸಂದಗೆ ತಿನ್ಕೊಂಡು ಮಾಡ್ಕೊಂಡಿದ್ದಲ್ಲ, ರಾತ್ರಿ ಉಣ್ಲಿಲ್ವೋ? ಹ್ಞೂ, ಉಣ್ಣಲ್ಲಮ್ಮ. ಮುದ್ದೆ ಸಾರು ಎಲ್ಲ ಅನ್ನ ಎಲ್ಲ ತಿನ್ನಲ್ಲ. ಅದು ಯಾಕೆ ಹಿಂಗಾಯ್ತೋ ಏನೋ ನಾ ಕಾಣೆ. ಹ್ಞೂ, ಆದರೆ ಯಾಕೋ ನಂಗೆ 3 ದಿನದಿಂದನೂ ಅಷ್ಟೇ ಕಣಮ್ಮ. ಯಾಕೋನುವೆ ಪೂರ್ತಿ ತಲೆಲ್ಲ ಒಂಥರ ತಿರುಗ್ದಂಗೆ ಆಯ್ತದೆ, ಕಣ್ಣೆಲ್ಲ ಮಂಜಾದಂಗೆ ಆಯ್ತದೆ. ಯವ್ವ, ನಾನೆಲ್ಲ ಊಟ ಕಡಿಮೆ ಆಗೈತೇನೋ ಅಂತ ಅನ್ಕೊಂಡು ಸುಮ್ಮನೆ ಒಸಿ ಚೆನ್ನಾಗಿ ತಿಂದೆ 3 ದಿನದಿಂದ. ಆದ್ರೂ ಏನು ಕಮ್ಮಿ ಆಗಲಿಲ್ಲ ಕಣಮ್ಮ. ಆದ್ರೂ ಒಂಥರ ಮಂಜಾದಂಗೆ ಆಯ್ತದೆ, ಕಣ್ಣು ಗಿಣ್ಣು ಎಲ್ಲನೂ. ಯಪ್ಪ, ನಂಗೆ ಹೋಗತ್ತ. ಅದಕ್ಕೆ ಸುಮ್ಮನೆ ಆಗೋಗ್ಬಿಟ್ಟೆ. ಸರಿ ಎದ್ದೋಳು, ಆಸ್ಪತ್ರೆಗೆ ನಾವು ಹೋಗ್ಬಿಟ್ಟು ಬರೋಣ. ಎದ್ದೋಳು, ಇಲ್ಲೇ ನೀನಿಯ ಆಸ್ಪತ್ರೆ ಐತಲ್ಲ, ಅಲ್ಲೇ ನೀವು ಹೋಗ್ಬಿಟ್ಟು ಬರೋಣ. ಏ, ಅಲ್ಗನ ನಡ್ಕೊಂಬಿಟ್ಟು ಬರೋಕ್ಕೂ ತಲೆ ತಿರುಗ್ದಂಗೆ ಆಯ್ತದೆ ಕಣಮ್ಮ. ಅಲ್ಲಿಂದ ಎಲ್ಲ ಎಲ್ಲಿ ನಡ್ಕೊಂಬಿಟ್ಟು ಬರಲಿ ಹೇಳು? ಏ, ಸಾವುಕಾರು ಸೊಸೆ ಇಲ್ವೇ ನಮ್ಮಿ? ಅವಳ ಹೆಸ್ರೇನು ಉಷಾ. ಅವಳದು ಆಸ್ಪತ್ರೆ ಐತಲ್ಲ, ಫ್ರೀನಂತಲ್ಲ, ಊರವ್ರಿಗೆಲ್ಲ ಫ್ರೀಯಾಗಿ ಮಾಡ್ತೀನಿ ಅಂತ ಆಸ್ಪತ್ರೆ ದೊಡ್ಡದಾಗ ಕಟ್ಬಿಟ್ಟವಳಲ್ಲ. ಹ್ಞೂ, ಅಲ್ಲೆಲ್ಲನೂ ನೋಡ್ತಾಳಂತೆ. ಬಾ, ಹೋಗ್ಬಿಟ್ಟು ಫ್ರೀಯಾಗಿ ಏನಿಯ ಚೆಕಪ್ ಮಾಡಿಸ್ಕೊಂಬಿಟ್ಟು ಹಂಗೆ ಏನಿಯ ಬಂದ್ರೆ ಆಗಕ್ಕಿಲ್ವಾ? ಹೆಂಗೋ ಚೆಕಪ್ ಮಾಡಿಸ್ಕೊಂಡು ಬರೋಣ. ಎದ್ದೋಳು ಯಾಕೆ ಹಿಂಗೆ ಯಾವಾಗ ಕುಂತ್ಕೊಂಡ್ರೆ ಏನು ಮಾಡೋಕ್ಕಾಯ್ತದೆ? ಎದ್ದೋಳು. ಜಾಸ್ತಿ ಟೆನ್ಷನ್ ತಗೋತಿಗಲ್ಲ, ಹಿಂಗೆ ಆಗೋಗ್ಬಿಡ್ತಲ್ಲ ನನ್ನ ಜೀವನ ಅಂತ ಹೇಳ್ಬಿಟ್ಟು. ಜಾಸ್ತಿ ಟೆನ್ಷನ್ ತಗೊಳ್ಳೋದಕ್ಕೆ ಹಿಂಗೆ ಆಯ್ತದೋ ಏನೋ. ಟೆನ್ಷನ್ ಸಿ ಕಮ್ಮಿ ಮಾಡ್ಕೊಂಡ್ರೆ ಎಲ್ಲ ಸರೋಯ್ತದೆ ಅಂತ ಅನ್ನಿಸ್ತದೆ. ಟೆನ್ಷನ್ ಸಿ ಕಮ್ಮಿ ಮಾಡ್ಕ. ಏನು ಕಮ್ಮಿ ಮಾಡ್ಕೊಳ್ಳೋದು, ಏನು ಕತ್ತಿಯೋ ಹೋಗಮ್ಮ. ಕಣ್ಣು ಎಲ್ಲ ನನಗೆ ಬುಡಕ್ಕಾಯ್ತಿಲ್ಲ. ಒಂಥರ ಮುಂಜಾದಂಗೆ ಆಯ್ತದೆ, ಮುಂಜು ಎಲ್ಲನೂ. ಸರಿ ನೋಡಿ, ಆಸ್ಪತ್ರೆಗೆ ನಾವು ಹೋಗ್ಬಿಟ್ಟು ಬರೋಣ. ಅವ ಅಣ್ಣ ಹಿಂಗೆ ಹೇಳ್ಬಿಟ್ಟು ಹೋಗೋಣ ಕಣಮ್ಮ, ಹಿಂಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತ. ಅನ್ನಕ್ಕಿಲ್ವಾ? ದಾರಿನಾಗ ನಾನು ಹೇಳ್ತೀನಿ. ಯಾಕೋ ಹಿಂಗೆ ತಲೆ ತಿರುಗ್ತಾಯ್ತಂತೆ ನನ್ನ ಮಗಳಿಗೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಆಯಪ್ಪನು ಏನು ಅನ್ನಕ್ಕಿಲ್ಲ. ಯಾಕೆ ಮಾತಾಡ್ತಾನೆ ಬಾಮಿ? ಓ, ಏನು ಅಂತದ್ದು ಅನ್ಕೊಂಡು ಬಿಟ್ಟಿದೆಯೇ? ಹಾಂ, ನೀನು ಯಾಕೆ ಹಂಗೆ ಅನ್ಕೋತೀಗ? ಬಾ ಹೋಗೋಣ. ಅಜ್ಜಿ, ಏನಾಗಿಲ್ಲ. ಈಗ ಸ್ವಲ್ಪ ಥಂಡಿ ಜಾಸ್ತಿ ಅಲ್ವಾ, ಅದಕ್ಕೆ ಕೈಕಲ್ಲೆಲ್ಲ ಹಿಡ್ದಾಕ್ದಂಗೆ ಜಾಸ್ತಿ ಥಂಡಿ ಆಗ್ಬಿಟ್ರೆ ಹಂಗೆ ಕಣಜ್ಜಿ. ಶಾನೆ ಥಂಡಿ ಆಗ್ಬಿಟ್ರೆ ಕೈಕಾಲೆಲ್ಲ ಹಂಗೇನೆ ಸ್ವಲ್ಪ ಜುಮ್ ಅಂತ ಹೇಳ್ತವೆ ನೋಡಿ. ಸ್ವಲ್ಪ ಕೈಕಾಲಿಗೆಲ್ಲ ವಿಕ್ಸ್ ಎಲ್ಲನೂ ಹಚ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಜಾಸ್ತಿ ಥಂಡಿನಾಗ ಬೆಳಿಗ್ಗೆನೇ ಓಡಾಡಬೇಡಿ. ವಯಸ್ಸು ಬೇರೆ ಆಗೋಗ್ಬಿಟ್ಟೈತಲ್ಲ. ಈಗ ಬರ್ತಾ ವಿಪರೀತ ಥಂಡಿ. ವಿಪರೀತ ಅಂದರೆ ವಿಪರೀತ ಆಗೋಗ್ಬಿಟ್ಟೈತೆ. ಸರಿನಾ? ಅದಕ್ಕೇನೆ ಹಿಂಗೆಲ್ಲನೂ ನೋಡಿ, ನಾನು ಹಂಗೆ ಸ್ವಲ್ಪ ನಿಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಡ್ತೀನಿ. ಕೋಲ್ಡ್ ಆಗೈತಲ್ವಾ, ನೆಗಡಿ ಜಾಸ್ತಿ ಆಗೈತೆ, ಬರ್ಕೊಡ್ತೀನಿ. ಸ್ವಲ್ಪ ಶೀತದೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಹೊರಗಡೆ ಹೋಗೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಈ ಚಳಿಯಲ್ಲಿ ಹೊರಗಡೆ ಎಲ್ಲ ಹೋಗಬೇಡಿ. ಕಿವಿಗೆ ಹತ್ತಿ ಆ ಥರ ಏನಾದರೂ ಇಟ್ಕೊಂಡು ಓಡಾಡಿ. ಅಯ್ಯೋ ಶಿವ, ಅಲ್ಲ ಕಣವ, ಬೆಳಗ್ಗೆ ಎದ್ದೊಳ್ಳೇಬೇಕು, ಹಾಲು ಕರಿಬೇಕು. ಅಯ್ಯೋ, ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ ಕಣವ. ಎಲ್ಲರೂ ಮನೆ ಕಣ್ಣಂಗೆ ಬೆಚ್ಚಗೆ ಮನೆ ಕಳಕ್ಕಾಗಕ್ಕಿಲ್ಲ ನಮ್ಗಂತೂ. ಏನೋ ಬೆಚ್ಚಗೆ ಮನೆ ಕಳಕ್ಕಾಗತ್ತೆ ನಮ್ಮ ಜೀವನ ಹಿಂಗೆ. ಅಯ್ಯಪ್ಪ, ಸುಳಿ ಅಂದರೆ ಸುಳಿ, ಗಡ ನಡುಕ್ತದೆ. ಅದಕ್ಕೆ ಹಿಂಗೆ ಆಯ್ತದೇನೋ. ಕಾಲೆಲ್ಲ ಹಂಗೆ ಸೇದ್ಕೊಂಡು ಹೋದಂಗೆ ಆಯ್ತವೆ ಕಾಲೆಲ್ಲನೂ. ಎಷ್ಟು ನೋಯ್ತವೆ ಅಂತ ಹೇಳಿದ್ರೆ ಹಬ್ಬ ಬುಡತ್ತ ಆಗಕ್ಕಿಲ್ಲ. ನೋವು. ಹೆಂಗೋ ಕಣವ, ನೀನು ಆಸ್ಪತ್ರೆಗೆ ಬಂದಿದ್ದಕ್ಕೆ ಸೋರೈತೆ ಹೆಂಗನ್ನುವೆ. ಒಂದು 2 ದಿನ ನೀನು ಬಾಣಂತಾಗ ಮುಚ್ಚಿಬಿಟ್ಟಿದ್ದಲ್ಲ, ಅದು ಯಾವುದೋ ಆಸ್ಪತ್ರೆಗೆ ಹೋಗಿದ್ದೆ. ಅವನು ಕೊಟ್ಟನು ಮಾತ್ರೆಯ ಸರಿಯಾಗಿ ವಾಸಿನೇ ಆಗಲಿಲ್ಲ ನೋಡತ್ತಾಗೆ. ಅಯ್ಯೋ ಬಿಡಿ, ಪರವಾಗಿಲ್ಲ, ಈಗೇನಾಗಲ್ಲ. ಸರಿನಾ? ಹೊರಡಿ ನೀವು, ಪರವಾಗಿಲ್ಲ. ನಿಮಗೆಲ್ಲ ಮಾತ್ರೆ ಎಲ್ಲ ನಾನು ಬರ್ಕೊಟ್ಟಿದ್ರಲ್ಲ, ತೊಗೊಳ್ಳಿ. ಸರಿನಾ? ನನ್ನ ಹತ್ರ ಸ್ಟಾಕ್ ಇಲ್ಲ ಮಾತ್ರೆ, ಇಲ್ಲ ಅಂದರೆ ನಾನೇ ಕೊಡ್ತಾ ಇದ್ದೆ. ಸ್ಟಾಕ್ ಇಲ್ಲ. ಹೊರಡಿ. ಇನ್ನು ಅಕಸ್ಮಾತ್ ಏನಾದರೂ ಮೇಲಾಗಲಿಲ್ಲ ಅಂದರೆ ಬನ್ನಿ, ಒಂದು ಇಂಜೆಕ್ಷನ್ ಏನಾದರೂ ಕೊಡ್ತೀನಿ. ಸರಿ ಮೇಡಮ್ ರೀ, ನಿಮ್ಮ ತಾಗ ಆಸ್ಪತ್ರೆಗೆ ಬಂದೀವಿ ಅಂದರೆ ಮೇಲಾಗದೇ ಇರೋ ಕಾಯಿಲೆ ನೆನೆಯ ಇಲ್ಲ ಬಿಡಿ. ಅಯ್ಯಯ್ಯೋ, ಎಂಥ ಕಾಯಿಲೆ ಇದ್ರೂ ಪಟ್ಟಂತ ವಾಸಿ ಆಗೋಗ್ಬಿಡ್ತದೆ. ಯವ್ವ, ನೆಗಡಿ ಅಲ್ವಾ, ಅದಕ್ಕಂಗೆ. ಸರಿ ಆಯಿತು. ಬರ್ತೀನಿ. ನೋಡೋಣ. ಮೇಲಾಗಲಿಲ್ಲ ಅಂದರೆ ಬರ್ತೀನಿ. ಚೀಟಿ ಕೊಟ್ಟಿದ್ರಲ್ಲ, ಅವೇ ಮಾತ್ರೆಗಳನ್ನ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದಾ? ಇಲ್ಲ, ಬೆಳಿಗ್ಗೆ ರಾತ್ರಿ ತಗೊಳ್ಳಿ ಸಾಕು. ಸರಿ ಕಣವ, ಆಯಿತು. ಯೋನೇ ಕಮ್ಲಿ, ಆಸ್ಪತ್ರೆ ಕಡೆಗೆ ಬಂದ್ಬಿಟ್ಟಿದೀಗ. ಸೋಂಕೆ ಇವ್ರೇನೋ ಬಂದವ್ರೆ. ಕಮ್ಲಿ, ಓಹೋ ಊರು ಹಾಳು ಮಾಡೋದ್ರಾಗೆ ಎತ್ತಿದ ಕೈ. ಕೇಳಿದ್ದೆ ಇವಳ ಹೆಸರನ್ನ. ಮಾಡ್ತೇನೆ ಇವತ್ತು. ನನ್ನ ತಂಗಿ ಆಶುಂಗೆ ಮತ್ತು ರಾಹುಲ್ಗೆ ಎಲ್ರಿಗೂ ಚೆನ್ನಾಗಿ ಫಿಟ್ಟಿಂಗ್ ಇಕ್ಕಿ ಏನೇನೋ ಮಾಡಿದ್ಲಲ್ವ ಇವಳೆ ತಾನೆ. ನಾನು ಇವಳನ್ನ ಜಾಸ್ತಿ ಮಾತಾಡ್ಸಿಲ್ಲ. ಈಗ ಬಂದವಳಲ್ಲ, ನೋಡ್ಕೊಂತೀನಿ. ಯೋನಿದ್ರು ಮೇಡಮ್ ಹೊರ್ತಾಗ ತೋರಿಸು, ಸಂದಾಗ ವಾಸಿ ಆಯ್ತದೆ. ದೊಡ್ಡ ರೋಗ ಯಾನಿದ್ರು. ಅಯ್ಯವ್ವ, ಸಳಿ ಇತ್ತಾಗ ಬರ್ರಿ. ಅಬ್ಬಬ್ಬ, ಸಳಿ ಹೋಯ್ತೀನಿ. ಓ, ಬನ್ನಿ ಕೂತ್ಕೊ ಬನ್ನಿ.
ಮೇಡಮರೇ, ಯಾಕೋ ನನ್ನ ಮಗಳಿಗೆ ತಲೆಯೆಲ್ಲ ಗಿರ ಅಂತ ತಿರುಗ್ತದಂತೆ. ಯಾಕೋನುವೆ ಸ್ಯಾನೆ ಸುಸ್ತಾಯ್ತದಂತೆ. ಹೆಂಗೆಂಗೋ ಆಯ್ತದಂತೆ. ಅವಳಿಗೆ ಏನಾಗೈತೆ ಗೊತ್ತಿಲ್ಲ, 3-4 ದಿನದಿಂದ ಸ್ಯಾನೆ ತಲೆ ಸುತ್ತು ಅದು ಇದು ಗೊತ್ತೈತೆ ಅಂತ ಹೇಳಿದ್ಲು. ಅದಕ್ಕೆ ನಿಮ್ಮ ತಾಗೆ ತೋರ್ಸೋಗನಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಎಷ್ಟು ದಿನದಿಂದ ಐತೆ ಈ ತಲೆ ಸುತ್ತು? ಇದಕ್ಕೂ ಮೊದಲೇ ಇತ್ತಾ? ಇಲ್ಲ ಇಲ್ಲ ಮೇಡಮರೇ, ಇಲ್ಲ ಮೊದಲೆಲ್ಲ ಇರಲಿಲ್ಲ. ಇವಾಗ ಯಾಕೋ ಒಂದು 4 ದಿನದಿಂದ ಹಂಗೆ ಬಂದೈತೆ ಅಷ್ಟೇನೆ. ಮೊದಲೆಲ್ಲನೂ ಇರಲಿಲ್ಲ. ಹ್ಞೂ, ಸರಿ, ಹೌದಾ? ಕೈ ಕೊಡಿಲಿ. ನೋಡಿ ಮೇಡಮರೇ, ಏನಾಗೈತೋ ಪಾಪ, ಕೆಲಸ ಮಾಡಕ್ಕೂ ಆಯ್ತಿಲ್ಲ. ಹೆಂಗೋ ಆಡ್ತಾಳೆ. ಸುಸ್ತಾಯ್ತದೆ ಅಂತ ಕುಂತಿದ್ದ ಜಾಗದಾಗ ಹಂಗೆ ಕುಂತ್ಕೊಬಿಡ್ತಾಳೆ. ನನಗಂತೂ ನೋಡಿ 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 ಬೇಜಾರಾಗೋಗ್ಬಿಟ್ಟೈತಿ. ಅಯ್ಯೋ ಅವ್ನು ಮಾಡನಿ ಇವನು ಬಿಡನಿ, ನನಗಂತೂ ಒಂಥರ ಅನ್ನಿಸ್ತದೆ. ಈ ಕಮ್ಲಿಗೆ ಒಂದು ಚಮಕ್ ಕೊಡ್ಬೇಕಲ್ಲ. ಏನು ಕೊಡಲಿ? ಇವಳಿಗೆ ಲೋ ಬಿ ಪಿ ಆಗೈತೆ, ಅದಕ್ಕೆ ತಲೆ ಸುತ್ತು ಬಂದೈತೆ. ನೋಡಿದ್ರೆ ಗೊತ್ತಾಗ್ತೈತೆ ಲೋ ಬಿ ಪಿ ಆಗೈತೆ ಅಂತ. ಅದಕ್ಕೆ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಟ್ಬಿಟ್ಟು ಇವಳು ಬೇರೆ ಏನಾದರೂ ಹೇಳ್ಬೇಕಲ್ಲ. ಊರಾಗಿರೋರ್ನೆಲ್ಲ ಹಾಳು ಮಾಡವಳೆ. ಊರಾಗಿರೋರ್ನೆಲ್ಲ ಅಯ್ಯೋ 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 ಅಂತ ಅನ್ಸ್ಬಿಟ್ಟವಳೆ. ಇವಳನ್ನ ಯಾರ ಕೈಯಿಂದ ಇವಳನ್ನ ಹಿಡ್ಕೊಳಕ್ಕಾಗಿಲ್ಲ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ನೋಡು, ಬಿಡಲ್ಲ. ಅಯ್ಯೋ ದೇವ್ರೆ, ನಿಮ್ಗಿಂಥದ್ದು ಅಯ್ಯೋ ನಿಮ್ಗೆ ಹಿಂಗೆಲ್ಲ ಆಗ್ತೈತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಛೇ, ಈ ಕಾಯಿಲೆ ನಿಮಗೆ ಬಂದ್ಬಿಟ್ಟೈತಾ ಮೇಡಮರೇ? ಕಾಯಿಲೆನಾ? ಏನು ಕಾಯಿಲೆ ಮೇಡಮರೇ? ಏನು ಕಾಯಿಲೆ ಬಂದೈತೆ ಮೇಡಮರೇ? ಇದೊಂದು ಹೊಸ ಥರದ ಕಾಯಿಲೆ. ಸಿಟಿನಾಗೆ ನಾನು ಡಾಕ್ಟರ್ಸ್ ಹತ್ರ ಮಾತಾಡಿದಾಗ ಸ್ವಲ್ಪ ಜನಕ್ಕೆಲ್ಲ ಬಂದೈತೆ ಅಂತ ಗೊತ್ತಾಯಿತು. ಆ ಕಾಯಿಲೆ ನಿನ್ಗೂ ಬಂದುಬಿಟ್ಟೈತೆ. ತಲೆಯಲ್ಲಿ ಸ್ವಲ್ಪ ಹಂಗೇನೆ ನರ್ವ್ಸು ಅವು ಇವು ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಇದಾಗ್ಬಿಟ್ಟೈತೆ. ನೀವು ಜಾಸ್ತಿ ಥಿಂಕ್ ಮಾಡೋದ್ರೆ, ನೀವು ಯೋಚನೆ ಮಾಡೋದೆಲ್ಲ ಬರೀ ಆಲೋಚನೆಗಳೆಲ್ಲ ಕೆಟ್ಟ ಆಲೋಚನೆಗಳೇ ಮಾಡ್ತಿರ್ತೀರಾ. ಅದಕ್ಕೆ ಅದು ಇದು ಸೇರಿಬಿಟ್ಟೆಲ್ಲ ನಿಮಗೆ ತಲೆಯೆಲ್ಲ ಕೆಟ್ಟುಬಿಟ್ಟು ಹಿಂಗಾಗೋಗ್ಬಿಟ್ಟೈತೆ. ಅಯ್ಯೋ ಮೇಡಮ್ರೇ, ಈ ಕಾಯಿಲೆ ವಾಸಿ ಆಗಕ್ಕಿಲ್ವಾ ಮೇಡಮರೇ? ಈ ಕಾಯಿಲೆ ವಾಸಿ ಆಗಕ್ಕೆ ಏನು ಮಾಡಬೇಕು ಮೇಡಮರೇ? ಈ ಕಾಯಿಲೆ ಯಾವಾಗ ವಾಸಿ ಆಯ್ತದೆ ಮೇಡಮರೇ? ಮೇಡಮರೇ, ನಂಗೆ ಕಾಯಿಲೆ ವಾಸಿ ಆಗಕ್ಕಿಲ್ವಾ ಹೇಳಿ ಮೇಡಮರೇ? ಯವ್ವ ಮೇಡಮರೇ, ಭಯವಾಯ್ತಾಯ್ತು ನನಗೆ. ಮೇಡಮರೇ, ವಾಸಿ ಆಗ್ದಿರಾ ಕಾಯಿಲೆನ ಮೇಡಮರೇ? ಮೇಡಮರೇ, ಏನಾಯ್ತು ಮೇಡಮರೇ ನನ್ನ ಮಗಳಿಗೆ? ಏನಾಯ್ತು? ದಯವಿಟ್ಟು ಇದು ಪರಿಹಾರ ಹೇಳಿ ಮೇಡಮರೇ. ಅಯ್ಯೋ ನನಗೆ ಭಯವಾಯ್ತೈತೆ. ಇರೋಳೊಬ್ಳು ಮಗಳು, ಇವಳ ಮೇಲೆ ನೀ ಜೀವ ನಂಬ್ಕೊಂಡಿವ್ನಿ ಮೇಡಮರೇ. ಏನಾಯ್ತು ಅಂತ ಹೇಳಿ. ನೋಡಿ, ನೀವು ಜಾಸ್ತಿ ಕೋಪ ಮಾಡ್ಕೊಳಂಗಿಲ್ಲ, ನೀವು ಜಾಸ್ತಿ ಸಿಟ್ಟು ಮಾಡ್ಕೊಳಂಗಿಲ್ಲ. ಯಾವಾಗೂ ನಗ್ನಗ್ತಾನೇ ಇರಬೇಕು. ಒಂದು ಚಿಕ್ಕ ಆಪ್ರೇಷನ್ ಮಾಡಬೇಕು, ಎಲ್ಲ ಸರಿ ಹೋಗ್ತೈತೆ. ಅದಕ್ಕೂ ಮುಂಚೆ ನಿಮ್ಮ ಬ್ರೈನ್ ರೆಡಿ ಆಗಬೇಕು. ನಿಮ್ಮ ಮನಸ್ಸಲ್ಲಿ ಯಾವಾಗೂ ಒಳ್ಳೇದೇ ಬರಬೇಕು, ಕೆಟ್ಟದ್ದು ಬರಬಾರ್ದು. ಕೆಟ್ಟದ್ದು ಬಂದಷ್ಟು ಬ್ರೈನ್ ಹಂಗೆ ಲೂಸ್ ಆಗ್ತಾ ಇರ್ತೈತೆ. ಸರಿನಾ? ನಿಮ್ಮ ಮೈಂಡ್ ಯಾವಾಗೂ ಒಳ್ಳೇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಹಾಗೇನೆ ಟೆನ್ಷನ್ ತಗೋಬಾರ್ದು. ಟೆನ್ಷನ್ ತಗೊಂಡ್ರೆ ಹೋಗ್ಬಿಡ್ತೀರಾ ಮೇಲ್ಗಡೆಗೆ. ನೋಡಿ, ಯಾವಾಗೂ ಖುಷಿಯಾಗಿ ನಗ್ನಗ್ತಾನೇ ಇರಬೇಕು. ಆಮೇಲೆ ಬೇರೆಯವ್ರಿಗೆಲ್ಲ ನೀವು ಕೆಟ್ಟದ್ದು ಮಾಡಬೇಕು, ಕೆಟ್ಟದ್ದು ಬಯಸಬೇಕು ಅಂತ ಹೇಳ್ತಿದ್ರಲ್ಲ, ನಿಮ್ಮ ತಲೆನಾಗ ಏನಾದರೂ ಒಂದು ಕೆಟ್ಟ ಆಲೋಚನೆ ಬಂದ್ರೂ ಆಪ್ರೇಷನ್ ಮಾಡೋದೆಲ್ಲ ತುಂಬ ಕಷ್ಟ ಆಗ್ತೈತೆ. ಮೈಂಡ್ನ ಕಂಟ್ರೋಲ್ ಮಾಡ್ಕೊಂಡು ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ಕೊಂಡು ಆ ಥರ ಇರಿ, ಬೇಗ ರಿಕವರಿ ಆಗ್ತಾರೆ. ಇದೊಂಥರ ಹೊಸ ಕಾಯಿಲೆ ಗೊತ್ತಾ? ನಿಮ್ಮ ತಲೆಯಿಂದನೇ ಬಂದ್ಬಿಟ್ಟೈತೆ ಈ ಕಾಯಿಲೆ. ಇದೆಲ್ಲ ಬಿಟ್ಟು ಹೋಗ್ಬೇಕು ಅಂದರೆ ನಾನು ಹೇಳ್ದಷ್ಟು ಮಾಡಬೇಕು. ನಾನು ಹೇಳ್ದಷ್ಟು ಮಾಡಿ ನಿಮಗೆ ಟ್ಯಾಬ್ಲೆಟು ಇಂಜೆಕ್ಷನ್ ಎಲ್ಲ ಕೊಡ್ತೀನಿ. ಪ್ರತಿದಿನ ತಪ್ಪದೆ ತಗೊಳ್ಳಿ. ನಾನು ಹೇಳೋದಲ್ಲ, ಯಾವಾಗೂ ನಗ್ನಗ್ತಾನೆ ಇರಬೇಕು. ಸರಿನಾ? ನೀವು ಬೇರೆ ಜೊತೆ ಜಗಳ ಆಡೋದು, ಬೇರೆಯವ್ರನ್ನ ಬೈಯೋದು ಇದೆಲ್ಲ ಇಟ್ಕೋಬೇಡಿ. ಆದಷ್ಟು ಒಳ್ಳೆ ಕೆಲಸನ ಮಾಡಿ. ಅಕಸ್ಮಾತ್ ಮಧ್ಯದಾಗೆ ಹೋದ್ರೂ ಹೋಗ್ಬೋದೇನೋ. ನೀವು ಇವತ್ತಿಂದ ಒಳ್ಳೆ ಕೆಲಸ ಮಾಡಿದ್ರೆ ದೇವರು ಮೆಚ್ಚಿಬಿಟ್ಟು ನಿಮ್ಗೆ ಆಯಸ್ಸಾದರೂ ಜಾಸ್ತಿ ಕೊಡ್ಬೋದು. ಮೇಡಮ್, ಇದೆ ಅಂತ ಕಾಯಿಲೆ? ಈ ಕಾಯಿಲೆ ನಾವು ಕೇಳೇ ಇಲ್ವಲ್ಲ. ಇದೆ ಅಂತ ಹೊಸ ಕಾಯಿಲೆ ಹೆಸರು ಹೇಳ್ತಿದ್ರಲ್ಲ, ಯಾವುದೇ ಕಾಯಿಲೆ? ನಾನು ಕೇಳೇ ಇಲ್ವಲ್ಲ ಈ ಕಾಯಿಲೆಯ. ಹೆಂಗಿರ್ತದೆ ಅಂತಲೇ ಗೊತ್ತಿಲ್ವಲ್ಲ. ನಾವು ಯೋಚನೆ ಮಾಡೋದಕ್ಕೂ ಅದಕ್ಕೂ ಏನು ಸಂಬಂಧ? ನಮ್ಗೆ ಅರ್ಥನೇ ಆಯ್ತಿಲ್ಲ ಏನು ಅಂತ ಹೇಳ್ಬಿಟ್ಟು ಏನು ಸಂಬಂಧ ಇರ್ತದೆ? ಏನು ಇಂಥ ಕಾಯಿಲೆ ನಾವು ಯಾವತ್ತೂ ಇಲ್ಲಿ ಗಂಟ ಕೇಳೇ ಇಲ್ಲ. ನೋಡಿ, ಹೊಸ ಕಾಯಿಲೆ. ಈ ಕಾಯಿಲೆ ಜಾಸ್ತಿ ದಿನದಿಂದ ಇಲ್ಲ, ಇವಾಗ ಬಂದೈತೆ. ಮೆಡಿಸಿನ್ನು ಜಾಸ್ತಿ ಇಲ್ಲ. ನೀವು ಸುಮ್ಮನೆ ಕಂಟ್ರೋಲಾಗಿರಬೇಕು. ಜಗಳ ಮಾಡ್ಕೊಳ್ಳೋದು ಅದು ಇದೆಲ್ಲ ಮಾಡಬಾರ್ದು. ನೋಡಿ, ಎಲ್ಲಾನು ಒಳ್ಳೆಯದೇ ಆಗಬೇಕು. ಸರಿನಾ? ನೋಡಿ, ನಾನು ಬರೀ ಡಾಕ್ಟರ್ ಅಲ್ಲ, ನಾನು ಜಾತಕ ಹಾಗೇನೆ ಅದು ಇದು ಎಲ್ಲ ನೋಡ್ಬಿಟ್ಟು ನಾನು ಹೇಳ್ತೀನಿ, ಭವಿಷ್ಯನೂ ಹೇಳ್ತೀನಿ. ನೋಡಿ, ನೀವೆಲ್ಲರ ಸಹ ಕಿತ್ತಾಡ್ದಿದ್ದಂಗೆ 4 ಜನಕ್ಕೆ ಒಳ್ಳೆ ಕೆಲಸ ಮಾಡ್ಕೊಂಡು ಬನ್ನಿ. ಆವಾಗ ನೋಡಿ ನಿಮಗೆಲ್ಲ ಒಳ್ಳೆಯದೇನೇ ಆಗ್ತೈತೆ. ಹಾಗೇನೆ ಈ ಕಾಯಿಲೆನೂ ವಾಸಿ ಆಗ್ತೈತೆ. ಬರೀ ನಾನು ಡಾಕ್ಟರ್ ಮಾತ್ರ ಅಂತ ಅಂದ್ಕೊಂಡ್ರಾ? ಭವಿಷ್ಯನೂ ಹೇಳ್ತೀನಿ ನಾನು. ಮೇಡಮರೇ, ಹಂಗಾರ ನನ್ನ ಮಗಳದ್ದು ಹೇಳಿ ಮೇಡಮರೇ ಭವಿಷ್ಯವ. ನನ್ನ ಮಗಳು ಸಂದಕ್ಕಿತ್ತಾಳ, ನನ್ನ ಮಗಳಿಗೆ ಕಾಯಿಲೆ ಎಲ್ಲ ವಾಸಿ ಆಯ್ತದ ಮೇಡಮರೇ. ಹೇಳಿ ಮೇಡಮರೇ, ನಂಗೆ ಭಯವಾಯ್ತೈತೆ ಮೇಡಮರೇ. ಹೇಳಿದ್ನಲ್ಲ, ನಾನು ಹೇಳ್ದಷ್ಟೆಲ್ಲ ಮಾಡಿ ಎಲ್ಲನೂ ವಾಸಿ ಆಗ್ತೈತೆ. ಇಲ್ಲಾಂದರೆ ಶಿವನ ಪದ ಸೇರ್ಕೊಳ್ಳೋದಂತೂ ಗ್ಯಾರಂಟಿ. ಏನೋ ಜಾಸ್ತಿ ಕೆಟ್ಟ ಕೆಲಸ ಮಾಡಿರ್ತೀರಲ್ಲ, ಅದಕ್ಕೆ ಇಂಥದ್ದಾಗೈತೆ. ಒಂದು ಡಾಕ್ಟರ್ ಆಗಿ ಹೇಳ್ಬೇಕು ಅಂತಂದರೆ ಆಪ್ರೇಷನ್ ಮಾಡಬೇಕಾಗ್ತೈತೆ. ಇಲ್ಲ, ಆಪ್ರೇಷನ್ ಏನು ಬೇಡ, ನಾವು ಹಂಗಂಗೆ ವಾಸಿ ಮಾಡ್ಕೊತೀವಿ ಅಂತ ಏನಾದರೂ ಹೇಳಿದ್ರೆ ಸದಾ ಒಳ್ಳೆ ಕೆಲಸ ಮಾಡಬೇಕು. ಒಂದನ್ನು ಕೆಟ್ಟ ಕೆಲಸ ಮಾಡಬಾರ್ದು, ಎಲ್ಲ ಒಳ್ಳೆ ಕೆಲಸ ಮಾಡಿ. ಇಂಥ ಕಾಯಿಲೆ ಎಲ್ಲ ವಾಸಿ ಆಗ್ತವೆ. ಇಲ್ಲಾಂದರೆ ವಾಸಿ ಆಗಲ್ಲ. ಎಲ್ಲ ಒಳ್ಳೆಯದನ್ನೇ ಮಾಡ್ಬೇಕು ನೀವು. ನಿಮ್ಮ ಬಗ್ಗೆ ನನಗೂ ಸರಿಯಾಗಿ ಗೊತ್ತಿಲ್ಲ, ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಇಲ್ಲಾಂದರೆ ಆಪ್ರೇಷನ್ ಮಾಡಬೇಕಾಗ್ತೈತೆ ಕಮ್ಲಿ. ತಲೆ ಕೂದಲೆಲ್ಲ ತೆಗಿತೀವಿ, ತಲೆನೆರಡು ಡೋಳು ಮಾಡ್ತೀವಿ, ಅದರಿಂದ ಎಲ್ಲ ಸರ್ ಮಾಡ್ಬಿಟ್ಟು ಹೊಲಿಗೆ ಹಾಕ್ತೀವಿ. ನೀನು ಹೆಂಗೆ ಕಾಣಿಸ್ತೀಯ ಅಂದರೆ ಫುಲ್ಲು ವಿಚಿತ್ರ ಪ್ರಾಣಿ ಥರ ಕಾಣಿಸ್ತೀಯ. ಆ ಥರ ಇರೋದ್ಮೇಲೆ ಇಲ್ಲ, ನನ್ನ ಭವಿಷ್ಯ ಹೇಳೋದ್ರ ಪ್ರಕಾರ ನೋಡಿದ್ರೆ ನನ್ನ ಭವಿಷ್ಯ ಏನು ಹೇಳ್ತೈತೆ ಅಂದರೆ ನೀನು ತುಂಬ ಒಳ್ಳೆಯದನ್ನೇ ಮಾಡ್ಕೊಂಡು ಬಂದರೆ ಒಳ್ಳೆಯದೇ ಆಗ್ತೈತೆ ಅಂತ ಹೇಳ್ತಾವ್ರೆ.
ಯೋಚನೆ ಮಾಡಿ ನೋಡು ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ಸರಿನಾ. ನಾನಿರೋದನ್ನ ಹೇಳಿದ್ದೀನಿ ಮೇಡಮರೇ. ನಾನು ಏನು ಕೆಟ್ಟ ಕೆಲಸ ಮಾಡಿದ್ದೀನಿ? ನಾನು ಜೀವನದಾಗ ಕೆಟ್ಟ ಕೆಲಸ ಮಾಡೇ ಇಲ್ಲ ಮೇಡಮರೇ. ಸ್ಯಾನೆ ಎಲ್ಲರೂ ಬರೀ ನನಗೇನೇ ಕೆಟ್ಟದನ್ನು ಬಯಸಿ ಬರೀ ನನಗೇನೇ ಕೆಟ್ಟದನ್ನು ಮಾಡೋರೆ. ನಾನಂತೂ ಕೆಟ್ಟ ಕೆಲಸ ಅನ್ನೋದನ್ನ ನಾನು ಮಾಡೋನೂ ಇಲ್ಲ, ಎಂಥದೂ ಇಲ್ಲ. ಎಲ್ಲ ನನಗೆ ಮೋಸ ಮಾಡೋರೆ ಮೇಡಮರೇ. ನಾನು ಯಾರಿಗೂ ಮೋಸನೂ ಮಾಡಿಲ್ಲ, ಏನೂ ಮಾಡಿಲ್ಲ ಮೇಡಮರೇ. ಎಲ್ಲ ನನಗೆ ಮೋಸ ಮಾಡಿ ನಾಮ ಹಾಕ್ಬಿಟ್ಟು ನಾಮ ಹಾಕ್ಬಿಟ್ಟು ಹೋಗಿರೋರೆ ಮೇಡಮರೇ. ನಿಜವಾಗೂ ನಾನೇನು ಮಾಡೇ ಇಲ್ಲ. ಹೌದಾ? ಹಾಗಾದ್ರೆ ಬಿಡಿ, ಆಪ್ರೇಷನ್ ಮಾಡಿಸೋಣ. ರೆಡಿಯಾಗಿರಿ. ಆಪ್ರೇಷನ್ಗೆ ಒಂದು 5 ಲಕ್ಷ ಖರ್ಚಾಗುತ್ತೆ. ರೆಡಿ ಮಾಡ್ಕೊಂಡು ಬನ್ನಿ ಸರಿನಾ. ಆಪ್ರೇಷನ್ನೇ ಮಾಡಿಸ್ಬಿಡೋಣ. ನೋಡಿ, ಆಪ್ರೇಷನ್ ಮಾಡಲೇಬೇಕು. ಆಪ್ರೇಷನ್ ಮಾಡಲಿಲ್ಲ ಅಂದರೆ ನೀವು ಒಂದು ತಿಂಗಳು ಡಮಾರ್ ಹೊರಟೋಗ್ಬಿಡ್ತೀರಾ ಅಷ್ಟೇನೆ. ಏನೋ ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿದೆ. ನೋಡಿ, ಆಪ್ರೇಷನ್ಗೆಲ್ಲ ಅಮೌಂಟ್ ರೆಡಿ ಮಾಡ್ಕೊಂಡು ಬನ್ನಿ. ರೆಡಿ ಮಾಡ್ಕೊಳ್ಬೇಕು. ಇಲ್ಲೆಲ್ಲ ಆಪ್ರೇಷನ್ ಸಿಟಿನಲ್ಲಿ ಆಪ್ರೇಷನ್ ನಡೀತೈತೆ. ಹೇಳಿದ್ನಲ್ಲ 5-6 ಲಕ್ಷ ಆಗುತ್ತೆ. ರೆಡಿ ಮಾಡ್ಕೊಂಡಿರಿ ಮಗಳೇ. ಇದು ಎಂಥ ಕಾಯಿಲೆನೋ ಅರ್ಥನೇ ಆಯ್ತಿಲ್ವಲ್ಲೇ. ನಾವು ಕೆಟ್ಟದ್ದು ಮಾಡಿರೋದಕ್ಕೆ ನಿನ್ನ ತಲೆ ತಿರುಗ್ತಾಯ್ತಾ? ತಲೆನಾಗ ಜಾಸ್ತಿ ಕೆಟ್ಟದನ್ನು ಯೋಚನೆ ಮಾಡಿ ನಿನ್ನ ತಲೆ ಕೆಟ್ಟೈತೆ ಅಂತ ಹೇಳ್ತಿರೋದು ಡಾಕ್ಟ್ರು. ಅಯ್ಯೋ ಶಿವನೇ, 5-6 ಲಕ್ಷನ ಎಲ್ಲಿಂದ ಹೊಂದಿಸ್ಕೊಂಬಿಟ್ಟು ಬರೋಣಿ? ಇಲ್ಲ, ನಗ್ನಗ್ತಾ ಇರಬೇಕಂತೆ, ಟೆನ್ಷನ್ ತಗೋಬಾರ್ದಂತೆ. ಎಲ್ಲ ಒಳ್ಳೇದು ಮಾಡಿದ್ರೆ ಭವಿಷ್ಯದ ಪ್ರಕಾರ ಒಳ್ಳೇದಾಯ್ತದಂತೆ. ಇಲ್ಲಾಂದರೆ ನಮ್ಗೆ ದೊಡ್ಡ ರೋಗ ಬರ್ತಂತೆ. ಕಮ್ಲಿ ಬಂತಲೆ ಕಮ್ಲಿ, ನಿಂಗೆ ದೊಡ್ಡ ರೋಗ. ಏನ್ಲೇ ಮಾಡೋದು ಮಗಳೇ? ಹೆಂಗೆ ವಾಸಿ ಮಾಡಿಸೋದು? 5-6 ಲಕ್ಷ ಬೇಕು ಅಂತಂದರೆ ಏನು ಮಾಡಬೇಕು? ಅಮ್ಮ ಸುಮ್ಕಿರಮ್ಮ, ನಾನು ಈಗಲೇ ಎದ್ರಕೊಂಡು ಸಾಯ್ತಾ ಇದ್ದೀನಿ. ಇನ್ನೂ ಎದುರಿಸ್ಬೇಡ. ನನ್ನ ತಲೆಯೆಲ್ಲ ಜುಮ ಅಂತ ಐತೆ. ಅವ್ರು ಅದೇನೋ ಮಾತ್ರೆ ಬರ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಮಾತ್ರೆ ಬರ್ಸ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. 5-6 ಲಕ್ಷ ರೂಪಾಯಿ ಎಲ್ಲಿಂದ ತರೋದು ಕಾಸು? ಅಷ್ಟು ಸುಲಭನೂ ಅಲ್ಲ, ಏನೂ ಅಲ್ಲ. 5-6 ಲಕ್ಷ ರೂಪಾಯಿ ಕಾಸು ಅಂತಂದ್ರೆ ಸುಮ್ಮನೆನಾ? ಏನು ಮಾಡೋದು? ಅಮ್ಮ, ನಾನು ಸಾಯ್ಬಾರ್ದು ಕಣಮ್ಮ. ನಾನು ಇನ್ನೂ ಸಂದಾಕಿರ್ಬೇಕು ಕಣಮ್ಮ. ಇನ್ನೂ ಜೀವನದಾಗ ಇನ್ನೂ ಏನೇನೋ ನೋಡಬೇಕು ಕಣಮ್ಮ. ಇಷ್ಟು ಬೇಗ ನೀನು ಸತ್ಬಿಟ್ರೆ ಹೆಂಗಮ್ಮ? ನನಗಂತೂ ಫುಲ್ ಟೆನ್ಷನ್ ಆಯ್ತೈತೆ ಕಣಮ್ಮ. ಇಲ್ಲ ಕಣಮ್ಮ, ಇಷ್ಟು ಬೇಗ ಎಲ್ಲ ಸಾಯ್ಬಾರ್ದು ಕಣಮ್ಮ. ನಾನಂತೂ ಸಾಯ್ಬಾರ್ದು ಕಣಮ್ಮ. ಇಲ್ಲ, ಏನಾರ ಮಾಡಬೇಕು ಕಣಮ್ಮ. ಅಯ್ಯೋ, ನಮಗೆ ಇಂಥ ದೊಡ್ಡ ಕಾಯಿಲೆ ಬರಬೇಕಿತ್ತ? ಅದು ಹೊಸ್ದಾಗಿ ಬಂದಿರೋ ಕಾಯಿಲೆ ನನಗೆ ಬರಬೇಕಿತ್ತ? ಅಮ್ಮ, ಡಾಕ್ಟ್ರು ಹೇಳಿದ ನಿಜನೇನಿಯ. ನಾವೆಲ್ಲನೂ ಅವರು ಇವ್ರಿಗೆಲ್ಲನೂ ತಗ್ಲಾಕೋದು ಅದು ಇದು ಮಾಡ್ತಿರ್ತೀವಲ್ಲ, ಅದಕ್ಕೆ ರೋಗ ಬಂದ್ಬಿಟ್ಟೈತೆ ಅಂತ ಅನ್ನಿಸ್ತದೆ. ಹೆಂಗಾರ ಮಾಡಿ ಸರ್ ಮಾಡಿಸ್ಕೋಬೇಕು ಕಣಮ್ಮ. ನಾನು ಬದುಕಬೇಕು ಅಂತಂದರೆ ಏನಾರ ಒಂದು ಮಾಡಲೇಬೇಕು. ನಡಿಯಮ್ಮ, ಏನು ಮಾಡಬೇಕು ಅಂತ ಹೊಸಿ ಯೋಚನೆಯ ಮಾಡೋಣ. ಡಾಕ್ಟ್ರ ಹತ್ರ ಇನ್ನೊಂದ್ಕಿಂತ ಮಾತಾಡೋಣ ಬಾ. ಅವರು ಭವಿಷ್ಯ ಹೇಳ್ತಾರಂತೆ. ಭವಿಷ್ಯನೂ ಕೇಳ್ಬಿಟ್ಟು ಇನ್ನೊಂದ್ಕಿಂತ ಜಾತಕ ಕೇಳ್ಬಿಟ್ಟು ಹೋಗನ್ ಬಾ. ಆಮೇಲಿಂದ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸರಿ.